ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. 3 ಕೋಣೆಯ ಮನೆ ಅದ. ಮೊದಲು ಪಡಸಾಲಿ ಅದ, ಆಮೇಲೆ ನಡುಮನೆ ಅದ, ಆಮೇಲೆ ಪೂಜಾ ರೂಮ್ ಅದ. ಪೂಜಾ ರೂಮಿಗೆ ಹೋಗ್ಬೇಕಾದ್ರೆ ನಡುಮನೆ ಹಾಯ್ದೆ ಹೋಗ್ಬೇಕಲ್ಲ, ನಡುಮನೆ ನಾವು ಹಾಯ್ದೆ ಹೋಗ್ಬೇಕು, ನಡುವಿನ ಕೋಣೆ. ಅದಕ್ಕೆ ಪಡಸಾಲಿ ಅಂದ್ರೆ ಜಾಗೃತ ಅವಸ್ಥೆ, ಆಮೇಲೆ ನಡುಮನೆ ಅಂದ್ರೆ ಸ್ವಪ್ನಾವಸ್ಥೆ. ಯಾರಿಗೆ ನೆನಪಿರ್ತವೆ, ಯಾರಿಗೆ ನೆನಪಿರಲ್ಲ, ಅದ್ರ ಕನಸು ಎಲ್ಲರಿಗೂ ಬೀಳ್ತವೆ ಪ್ರತಿಯೊಬ್ಬರಿಗೂ. ಅಲ್ಲಿ ತೈಜ ಅಲ್ಲೇನು ಇರಂಗಿಲ್ಲ, ಏನು ಸಾಮಾನ್ಯ ಇರಲ್ಲ, ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ಆದರೂ ಬೆಳಕಿರ್ತದೆ ಕನಸಿನಾಗ. ಆದರೂ ಬರ ನಡೆದಿರ್ತೀರಿ, ಮದಿ ಮಾಡ್ತೀರಿ, ಮನೆ ಕಟ್ತೀರಿ, ಅವ್ರಿಗೆ ಕರಿತೀರಿ, ಇವ್ರಿಗೆ ಕರಿತೀರಿ, ಎಲ್ಲ ಮಾಡ್ತೀರಿ. ಎಲ್ಲಿರ್ತದೆ ಬೆಳಕು? ಹಾಂ, ಅದು ಈ ಜೀವಾತ್ಮನ ಬೆಳಕೆ ಇರ್ತದೆ. ಅದಕ್ಕೆ ತೈಜಸ ತೇಜಸ್ಸಾಗಿ ಎಲ್ಲವನ್ನು ಬೆಳಗ್ತಕ್ಕಂಥದಕ್ಕೆ ತೇಜ ಅಂತ ಹೇಳ್ತಾರೆ, ತೈಜಸ ಅಂತ ಅವನಿಗೆ ಕರೀತಾರೆ. ಕನಸಿನಾಗ ಇದ್ದೀರೇನಿಲ್ಲ, ನೀವು ಇರ್ತೀರಿ, ಕನಸಿನಾಗ ಇರ್ತೀರಂತೆ ಎದ್ದ ಮೇಲೆ ಹೇಳ್ತೀರಿ, ಹೌದಿಲ್ಲ, ನನಗೆ ಇಂತಿಂಥ ಕನಸು ಬಿದ್ದಿತ್ತು, ಹಂಗಾಗಿತ್ತು, ಒಮ್ಮೊಮ್ಮೆ ಇಂಥ ಖತರ್ನಾಕ್ ಕನಸು ಬೀಳ್ತವ, ನಾವೇ ಸಾತಿರ್ತೀವಿ, ಹೌದಿಲ್ಲ? ಸತ್ತಿರ್ತಿರಲ್ಲ ಒಮ್ಮಾರ ನೀವು ಕನಸಿನಾಗ, ಸತ್ತಿರ್ತೀವಿ, ಎಲ್ಲ ನೋಡಿರ್ತೀವಿ, ಏನೇನು ಅನಾಹುತ ಆಗ್ಲದಂತ ನಮ್ಮ ಕನಸಿನೊಳಗೆ ನಾವೇ ಸತ್ತಿರೋ ಕನಸುಗಳು ಬೀಳ್ತೀವಿ. ನಾವು ಕನಸಿನಾಗ ಸತ್ತಿದ್ದೆ ಅಂತ ಹೇಳ್ತೀವಿ. ಇನ್ನು ಅವಾಗೂ ಇದ್ದೀವಂತ ಗ್ಯಾರಂಟಿ ಆಯಿತು. ಇನ್ನು 3ನೇದದ ಯಾವುದು? ಕಾರಣತನು ಪ್ರಾಜ್ಞಾ. ಅಲ್ಲಿ ಯಾವುದೂ ಇಲ್ಲ, ಮನಸ್ಸಲ್ಲಿಗೆ ನಿಂತು ಬಿಡ್ತು. ಒಂದು ವೇಳೆ ಮನಸ್ಸು ನಿದ್ದೆಗೂ ಬರ್ತಿತ್ತು, ನಿದ್ದೆ ಆಗಲ್ಲ. ನಿದ್ದೆಗೆ ಮನಸ್ಸಿದ್ರೆ ಆಗ್ತಿತ್ತೇನು? ಮನಸ್ಸು ಎಲ್ಲಿವರೆಗೆ ಸಾಯೋದಿಲ್ಲ ಅಲ್ಲಿವರೆಗೆ ನಿದ್ರೆನೇ ಆಗಂಗಿಲ್ಲ. ಮತ್ತಿನ್ನು ದೇವರ ಆನಂದ ಸಿಗಬೇಕಾದ್ರೆ ಮನಸ್ಸು ತೊಗೊಂಡು ಹೆಂಗೆ ಹೋದ್ರೆ ಸಿಗ್ತದೆ ಹೇಳ್ರದು? ಮನಸ್ಸು ಇತ್ತಿತ್ತ, ದೇವ ಅತ್ತತ್ತ. ಈ ಮನಸ್ಸು ತೊಗೊಂಡು ಹೋದ್ರೆ ಅಲ್ಲಿ ವ್ಯವಹಾರ ನಡೆಯೋದಿಲ್ಲ. ದರ್ಶನ ಆಗಬೇಕು, ಸಾಕ್ಷಾತ್ಕಾರ ಆಗಬೇಕು, ಅನುಭವ ಆಗಬೇಕಂದ್ರೆ ಮನಸ್ಸು ಇಲ್ಲವಾದಾಗಲೇ ಆಗ್ತದೆ. ಮನಸ್ಸಿನ ಆಟನೇ ಎಲ್ಲ ಅದು. ನೀವು ನೋಡ್ರಿ, ಮನಸ್ಸು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನಿಮಗೆ ನಿದ್ದೆ ಹತ್ತಂಗಿಲ್ಲ. ನಿಮಗೆ ನೆನಪಿತ್ತು ಅಂದ್ಕೊಡ್ರಿ, ಸುಮ್ಮನೆ ಒಂದು ಉದಾಹರಣೆ, ನಾ ಇಷ್ಟು ಮನೆ ಕಟ್ಟಿದ ಮಾಲಕ್ ನಾನೇ ಇದ್ದೀನಿ ಅಂತ ನೆನಪಿತ್ತು ಅನ್ಕೋರಿ. ನೆನಪು ಹಾಗೇ ಇತ್ತಂದ್ರೆ ನಿದ್ದೆ ಬರ್ತದೆ? ನೀವೇನು ಉಟ್ಕೊಂಡಿರಿ ನಿಮ್ಗೆ ನೆನಪಿದ್ರೆ ನಿದ್ದೆ ಬರಲ್ಲ. ನೀವೇನು ತೊಟ್ಕೊಂಡಿರಿ ನೆನಪು ಇದ್ರೆ ನಿದ್ದೆ ಬರಲ್ಲ. ಕೈಯಾಗ ಉಂಗುರು ಹಾಕ್ಕೊಂಡಿರೋ ಅನ್ನೋದು ನೆನಪೇ ಹೋಗಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ಬರ್ತದೆ? ಯಾರೋ ಇದ್ದಾರೋ ಯಾರಿಲ್ಲ, ನೆನಪಿರಬಾರ್ದು. ಅರ್ಥಾತ್ ಮನಸ್ಸು ಅಳಿಬೇಕಲ್ಲಿ. ಮನಸ್ಸಿಲ್ಲದಿದ್ದಾಗ ನಿದ್ರೆ ಆಗ್ತದೆ. ಅದಕ್ಕೆ ನಿಜವಾದ ಆನಂದ ಸಿಗೋದೆ ಈ ಸಂಕಲ್ಪ ವಿಕಲ್ಪ ಭರಿತವಾಗಿರ್ತಕ್ಕಂಥ ಮನಸ್ಸು ಇಲ್ಲವಾದಾಗ. ನಿದ್ರೆಯಲ್ಲಿ ಇದ್ದೀರೇನಿಲ್ಲ? ಡೌಟ್ ಅದೇನು? ಇದ್ರೆ ನಿದ್ದೆಗ ಹೆಂಗೆ ಹೇಳ್ಬೇಕು? ನೀವು ನಿದ್ದೆಗಿದ್ರಂದು ಇಲ್ಲಿದು ಒಯ್ದು ಎಲ್ಲರಿಗೆ ಎತ್ತು ಮಂಗಸರು ಗೊತ್ತಾಗಲ್ಲ. ಇದ್ದರೆ ಹೆಂಗೆ ಗೊತ್ತಾಗಲ್ಲ? ಇದ್ದೀರಿ ಅನ್ನೋದಕ್ಕೆ ಏನು ಸಾಕ್ಷಿ ಅಂದಮೇಲೆ ಎದ್ದ ಮೇಲೆ ಹೇಳ್ತೀರ ಆರಾಮ್ ನಿದ್ದೆ ಆಯ್ತು ಅಂತ. ಏನು ಆರಾಮ್ ನಿದ್ದೆ ಆಯ್ತಪ್ಪ ಅಂತ ಹೇಳ್ತೀವಲ್ಲ, ಆಗ ಹೇಳೋದ್ರ ಕಡೆದು ನಾವು ಅಲ್ಲಿದ್ದು ಅನುಭವಿಸಿವಿ ಅಂತಲೇ ಅರ್ಥ. ಅಲ್ಲಿನೂ ನಾವು ಇದ್ದೀವಿ. ಈ 3 ಕಾಲದಲ್ಲಿ ನಾವು ಇದ್ದೀವಿ. ಅದರ 3 ಕಾಲದಲ್ಲಿ ಸೂಕ್ಷ್ಮ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ. ಅದು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಸ್ಥೂಲ ಶರೀರ ಇರ್ತಕ್ಕಂಥದ್ದು. ಸ್ವಪ್ನದಲ್ಲಿ ಸ್ಥೂಲ ಶರೀರ ನಮ್ಗೆ ಇಲ್ಲ. ಆಮೇಲೆ ಈ ಸೂಕ್ಷ್ಮ ಶರೀರ ಸುಪ್ತಾವಸ್ಥೆಯಲ್ಲಿ ಸುಷುಪ್ತಿಯಲ್ಲಿ ನಮಗೆ ಇಲ್ಲ. ಅದರ 3 ಅವಸ್ಥೆಯಲ್ಲಿ ನಾವಿದ್ದೀವಿ. ಈ ತನುತ್ರಯದಲ್ಲಿ ಏನು ನಡೆದ, ಕನಸಿನಾಗ ಏನು ನಡೆದ ನಮಗೆ ಗೊತ್ತು, ಜಾಗೃತೆಯಲ್ಲಿ ಏನು ನಡೆದ ನಮಗೆ ಗೊತ್ತು, ನಿದ್ದೆಗೆ ಏನಾಯಿತು ಅಂತ ಆನಂದ ಸಿಕ್ತು ನಮಗೆ ಗೊತ್ತು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ 3 ಅವಸ್ಥೆಯಲ್ಲಿ ಇವಕ್ಕೆಲ್ಲದಕ್ಕೂ ಸಾಕ್ಷೀಭೂತನಾಗಿರ್ತಕ್ಕಂಥ ನೀನೇ ಪರವಸ್ತು, ಪರಮಾತ್ಮನಿದ್ದಿ ಅಂತ ಹೇಳ್ತಾರೆ. ಇಂತಹ ತ್ರೈಕಾಲದಲ್ಲಿಯೂ ತ್ರಿಕಾಲದಲ್ಲಿಯೂ ಇರ್ತಕ್ಕಂತಹ ನಾವುಗಳು 3 ಕಾಲದಲ್ಲಿ ಇರುವುದರಿಂದ ನಾವು ಸದಾ ಕಾಲ ಇರ್ತಕ್ಕಂಥವರು ಅಂತಕ್ಕಂಥದ್ದು ಸದಾ ನಮಗೆ ನೆನಪಿನಲ್ಲಿರಬೇಕು. ನಿದ್ರೆಯಲ್ಲಿರುವ ಆನಂದನೇ ನಮಗಿರಬೇಕು ಅಂದರೆ ಈ ಕೋಶ ದಾಟಿ ಹೋಗ್ಬೇಕು ನಾವು. ಯಾವ ಕೋಶ? ಅನ್ನಮಯ ಕೋಶ. ಈ 4 ಪದರು ತೆಗಿಬೇಕು. ಜನನ ಮರಣ ದೇಹ ಧರ್ಮವಲ್ಲದೆ ಜಂಗಮಕ್ಕೆ ಎಲ್ಲಿಯದೋ? ಇದು ಚೈತನ್ಯಕ್ಕೆ ಬೇಕಾಗಿಲ್ಲ. ಅದಕ್ಕೆ ಎಷ್ಟೋ ಜನ ಅನ್ನ ಇರಲಾರ್ದೆ ಇರ್ತಾರಂದ್ರೆ ಕಾರಣ ಏನಂದರೆ ಚೈತನ್ಯಾವಸ್ಥೆಯಲ್ಲಿರ್ತಕ್ಕಂಥವರು. ಇದು ಜನನ ಮರಣ ಹುಟ್ಟು ಸಾವುಗಳು ದೇಹಕ್ಕದ. ಕ್ಷುಧಾತೃಷೆ ಪ್ರಾಣ ಧರ್ಮವಲ್ಲದೆ ಜಂಗಮಕ್ಕೆ ಎಲ್ಲಿಯದು? ಒಂದು ಹಂತದಲ್ಲಿ ನೋಡಿದ್ರೆ ಇದು ಕೂಡ ಮನಸ್ಸಿಗೇನದ. ಹಸಿವು ನೀರಡಿಕೆಗಳು ಯಾರಿಗದವ? ದೇಹದಕ್ಕಿಂತಲೂ ಮನಸ್ಸಿಗೆ ಅದಾವ ಅಂತ ಹೇಳ್ತಾರೆ.
ನೀವು ನೋಡ್ರಿ, ನಿಮ್ಮ ಮನ್ಯಾಗ ಮದುವೆ ಇತ್ತಂದ್ರೆ ನೀವು ಊಟನೇ ಮಾಡಿರಲ್ಲ, ನೆನಪೇ ಇರಲ್ಲ ನಿಮಗೆ. ಊಟ ಮಾಡಿರೋ ನೆನಪಿರ್ತದೆ, ಯಾಕಂದ್ರೆ ಮನಸ್ಸು ಊಟದ ಕಡೆ ಹೋಗಿರೋದೇ ಇಲ್ಲ. ಅದಕ್ಕೆ ನೀವು ಊಟ ಮಾಡಿರೆ, ಈ ನೀರು ಕುಡಿದಿರೆ ಏನು ನೆನಪಿರಲ್ಲ. ಈಗ ನೀರು ಕುಡಿಬೇಕಂದ್ರೆ 4 ತಾಸು ಹಂಗೆ ಓಡಾಡ್ತೀರಿ, ನೀರೇ ಕೊಂಡಿಲ್ಲ ಅಂತಿರ್ತೀರಿ. ಕಾರಣ ಏನಂದರೆ ಮನಸ್ಸು ಅಲ್ಲಿ ಸ್ಥಿತವಾಗಿಲ್ಲ. ಅದಕ್ಕಾಗಿ ನಾವು ಅದನ್ನು ಮೀರಿರ್ತಕ್ಕಂಥವ್ರಿದೆ. ಕ್ಷುಧಾ ತೃಷೆಯು ಕೂಡ ಮನಸ್ಸಿನ ಭಾವಗಳು, ಸುಖ ದುಃಖಗಳು ಮನಸ್ಸಿನ ಭಾವಗಳು, ಜ್ಞಾನಾಜ್ಞಾನಾಂಗಗಳು ಮುಮುಕ್ಷುವಿಂಗಲ್ಲದೆ ನಿಮ್ಮಲ್ಲಿ ಸಮರಸವಾದ ಸಚ್ಚಿದಾನಂದ ಶಿವಯೋಗಿ ಜಂಗಮಕ್ಕೆ ಎಲ್ಲಿಯುವುದೋ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಜ್ಞಾನ ಅಜ್ಞಾನ ಅಂತಕ್ಕಂಥವುಗಳು ಕೂಡ ಇನ್ನೂ ದಾರಿಯಲ್ಲಿ ನಡೀತಕ್ಕಂಥವನಿಗದನ ಶೂನ್ಯ ಸ್ಥಿತಿಯಲ್ಲಿ ಹೋಗಿರೋವನಿಗೆ ಅವುಗಳನ್ನು ಮೀರಿರ್ತಾನೆ. ಮಹಾದೇವಿ ತಾಯಿ ಒಂದೇ ಒಂದು ವಚನದ ಮೂಲಕ ಈ 4 ಪದರುಗಳನ್ನು ಒಮ್ಮೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿದಳೆ, ತೆಗೆದು ಬಿಟ್ಟಿದ್ದಾಳೆ. ಆನಂದಮಯ ಕೋಶಕ್ಕೆ ಹೋಗಬೇಕಾದ್ರೆ ಹೇಳಿದಳಕ್ಕೆ ಏನು ಹೇಳಿದಳು? ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು. ಕಾಮಕ್ರೋಧಾದಿಗಳು ಮನಸ್ಸಿನ ಭಾವಗಳು, ಅದಕ್ಕಾಗಿ ಕಾಮಕ್ರೋಧಾದಿಗಳನ್ನು ಕೂಡ ನಿಲ್ಲಿಸ್ತಾಳೆ. ಈ ಎಲ್ಲ ಪದರುಗಳನ್ನು ದಾಟಿ ಆನಂದಮಯ ಕೋಶಕ್ಕೆ ಶೂನ್ಯದಲ್ಲಿ ನಿಲ್ತಕ್ಕಂತಹ ಮನಸ್ಸು ಮಾಡ್ತಾಳೆ. ಅಲ್ಲಿ ಸ್ಥಿತಿ ಲಯ ಮಾಡ್ತಕ್ಕಂತಹ ಸಾಮರ್ಥ್ಯ ಪ್ರತಿಯೊಬ್ಬ ವ್ಯಕ್ತಿಯು ಶಕ್ತಿಯಾಗಿ ನಿರ್ಮಾಣ ಮಾಡೋದರಿಂದ ಸಾಧ್ಯವಾಗ್ತದೆ. ಒಂದು ಮಾತು ಅರ್ಥ ಮಾಡ್ಕೊಳ್ಬೇಕು, ಸಾಧನೆ ಅಂದ್ರೆ ಮತ್ತೇನಲ್ಲ, ಈ ಮೇಲಿರ್ತಕ್ಕಂಥ ಪದರುಗಳನ್ನು ತೆಗೆಯೋದು. ನಮಗೆ ಪ್ರತಿದಿನವೂ ಕೂಡ ನಮ್ಮ ದೇಹದ ಮೇಲೆ ಮೋಹ ಹೆಚ್ಚಾಗ್ಲತ್ತದ ಅಂತ ಕೇಳಿದ್ರೆ, ದೇಹದ ಅಲಂಕಾರದಲ್ಲಿ ಮನಸ್ಸು ತೊಡಗ್ಲತ್ತಂದರೆ ನಾವಿನ್ನೂ ಅದರ ABCD ಮೊದಲ ಹಂತಕ್ಕೂ ಕೂಡ ನಾವು ಹೋಗಿಲ್ಲ ಅಂತ ಅರ್ಥ ಆಗ್ತದೆ. ಸಾಧನಾ ಪಥದಲ್ಲಿರ್ತಾರೆ. ಸಾಧನೆ ಅಂದ್ರೆ ಮತ್ತೇನಲ್ಲ, ದೇಹ ಮೋಹವನ್ನು ಮೊಟ್ಟ ಮೊದಲಿಗೆ ತ್ಯಜಿಸೋದು, ಮನೋಧರ್ಮವನ್ನು ತ್ಯಜಿಸೋದು. ಇವುಗಳನ್ನು ತ್ಯಜಿಸ್ತಾ ಹೋದ್ರೇ ಆನಂದಮಯ ಕೋಶದತ್ತ ಪ್ರಯಾಣ ಆಗ್ತದೆ. ಚೈತನ್ಯದ ಮೇಲಿರ್ತಕ್ಕಂಥ ಪದರುಗಳನ್ನು ತೆಗಿಬೇಕಾದ್ರೆ ಮೊದಲು ದೇಹದ ಪದರು ತೆಗಿಬೇಕು. ಹಸಿವು ಮರೆತ ಕಾರಣವೇ ಮಹಾದೇವಿ ಅತ್ಯಂತ ಆನಂದಿತಳಾಗಿದ್ದಾಳೆ. ಪ್ರಕೃತಿಯ ಕಡೆಗೆ ಚಿತ್ತ ಹರಿಸಿದಾಳೆ. ಅಲ್ಲಿ ಪ್ರಕೃತಿಯ ಕಣದಲ್ಲಿಯೂ ಕೂಡ ತನ್ನ ಚೆಲುವ ಚೆನ್ನನನ್ನು ಕಾಣ್ತಾ ಇದ್ದಾಳೆ. ಸುಖಿ ಆಗ್ತಕ್ಕಂಥ ಮನುಷ್ಯ ಅತ್ಯಂತ ಸುಖಿ ಆಗ್ತಕ್ಕಂಥ ತಾಣ ಅಂದರೆ ನಿಸರ್ಗ. ಅದಕ್ಕೆ ನಿಮಗೆ ಭಾಳ ಬೇಸರ ಆದಾಗ ನಾವು ಭಾಳ ವಿಚಿತ್ರ ಮಾಡ್ತೀವಿ. ಬೇಸರ ಆದಾಗ ಬಾಜಾರ್ಗೆ ಹೋಗ್ತೀವಿ, ಹಂಗೆ ಹೋಗಬಾರ್ದು. ಬೇಸರ ಆದಾಗ ಎಲ್ಲರ ಸಮೀಪದಲ್ಲಿ ತೋಟ, ಗಾರ್ಡನ್ನು, ಅರಣ್ಯ ಇದ್ರೆ ಅರಣ್ಯಕ್ಕೆ ಹೋಗ್ಬೇಕು. ಭಾಳ ಬೇಸರ ಆದಾಗ, ಜೀವನದಲ್ಲಿ ಜಿಗುಪ್ಸೆ ಬಂದಾಗ ಮರ ಗಿಡ ಬಳ್ಳಿಗಳನ್ನು ನೋಡ್ಲಿಕ್ಕೆ ಹೋಗಬೇಕು. ಈ ಬಾಜಾರ್ದಾಗಿನ ಮಹಲ್ಗಳು ನೋಡೋಕೆ ಹೋಗ್ಬಾರ್ದು, ಮತ್ತಿಷ್ಟು ಬೇಚೇನಾಗ್ತದೆ ಮನಸ್ಸು. ಅದಕ್ಕಾಗಿ ಮನಸ್ಸಿಗೆ ಬೇಸರ ಆದಾಗ ಪ್ರಕೃತಿಯ ಸಂಘ, ನಿಸರ್ಗದ ಸಂಘದ ಕಡೆಗೆ ಹೋಗಬೇಕು. ಸೃಷ್ಟಿ ಅದ್ಭುತ ಅನ್ನಿಸ್ತದೆ. ಮಹಾದೇವಿ ತಾಯಿ ಸೃಷ್ಟಿಯನ್ನು ನೋಡ್ತಾ ಹೋದಂಗೆಲ್ಲ ಭಾಳ ಅದ್ಭುತ ಅನ್ನಿಸ್ತದೆ, ವಿಸ್ಮಯ ಅನ್ನಿಸ್ತದೆ, ಆಶ್ಚರ್ಯ ಅನ್ನಿಸ್ತದೆ. ನೋಡಬೇಕು. ನಾವು ನೋಡುವ ಕಣ್ಣುಗಳಿಲ್ಲ. ನಮಗೆ ಎಂದರ ಆಶ್ಚರ್ಯ ಅನಿಸ್ತದೆ. ನಮಗೆ ಸಾಮಾನ್ಯವಾಗಿ ನಾವು ನೋಡ್ಬೇಕು, ಎಲ್ಲ ನೋಡ್ತೀವಿ, ಎಲ್ಲ ಸಹಜವಾಗಿ ಏನಾದರೂ ಎಲ್ಲ ಜಗತ್ತಿನ ಏನು ನಡೆದ್ರು ಎಲ್ಲ ಸಹಜವಾಗಿ ತೊಗೊಳ್ತಿರ್ತೀವಿ. ನಮಗೆ ಆಶ್ಚರ್ಯನೇ ಅನಿಸಂಗಿಲ್ಲ. ನೋಡುವ ಕಣ್ಣುಗಳಿದ್ವು ಅಂದ್ರೆ ಪ್ರಕೃತಿ ನಮಗೆ ಪರಮಾತ್ಮನ ದರ್ಶನ ಮಾಡಿಸ್ತದೆ, ಪರಮಾತ್ಮನ ಅನುಭವ ಮಾಡಿಸ್ತದೆ. ಎಷ್ಟು ಚೆಂದಾಗಿ ಹೇಳ್ತಾರೆ ಜೇಡ್ರ ದಾಸಿಮಯ್ಯನವರು, ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ. ಇದು ಎಂದರ ವಿಚಾರ ಮಾಡಿರಿ. ಬಾಯಿ ಹೊಡಿತೀವಿ ನೋಡ್ರಿ, ಎಲ್ಲಿ ನಿಂತು ಹೊಡಿತೀವಿ? ಬಾಯಿ ಹೊಡಿತೀವಲ್ಲ, ಎಲ್ಲಿ ನಿಂತು? ಭೂಮಿ ಮೇಲೆ ನಿಂತೇ ಹೊಡಿತೀವಿ. ಕೆಳಗೆ ನೀರು ಅದಾವೆ, ಕೆಳಗೆ ನೀರವ, ಈ ಭೂಮಿ ಹಂಗೆ ಇಟ್ಟು ಚಂದ ಗಟ್ಟಿ ನಿಂತದ ಅಂತ ಒಮ್ಮರ ಅನಿಸದ ನಮಗೆ. ಅವ್ರು ಹೊಡೆದಾರಂತ ನಾವು, ನಮ್ಗೆ ಏಸು ಇಂಚು ನೀರು ಬಿದ್ದಾವ ಅನ್ನೋದು ಅಟೆ. ಅರೆ ಈ ಕೆಳಗೆ ನೀರವ, ಕೆಳಗೆ ನೀರಿದ್ದು ಮ್ಯಾಲೆ ಏನಾರ ತೇಲೋದು ಅದ್ಭುತ ಅಲ್ಲೇನಿದು? ಅದು ತೇಲತ್ತಿಲ್ಲ, ಮತ್ತು ಗಟ್ಟಿಯಾಗಿ ನಿಂತದ್ದು ಈ ಭೂಮಿ, ಕೆಳಗೆ ನೀರವ. ನಮಗೆ ಎಂದರ ಆಶ್ಚರ್ಯ ಆಗ್ಯದ? ಎಂದೂ ಆಶ್ಚರ್ಯ ಆಗಿಲ್ಲ. ನಮಗೆ ಬಿದ್ದುವು, ಅವ್ರಿಗೆ ಬಿದ್ದಿಲ್ಲ, ಅವ್ರಿಗೆ ಬಿದ್ದುವು, ನಮಗೆ ಬಿದ್ದಿಲ್ಲ. ಇಷ್ಟರೊಳಗನೆ ನಮ್ಮ ಮನಸ್ಸು ಓಡಾಡ್ತಿರ್ತದೆ. ಅಂಬರಕ್ಕೆ ಗದ್ದುಗೆ ಬೋದಿಗೆ ಇಲ್ಲದಂತಿರಿಸಿದೆ ಆಕಾಶದ ಮೇಲೆ. ಅದಕ್ಕೆಂದೂ ಛತ್ತದ ಆಕಾಶ ಅಂದ್ರದು, ಅದಕ್ಕೆಂದೂ ಕಂಬಗಳೇ ಇಲ್ಲ. ಎಲೆ ಮೃಡನೆ ನೀನಲ್ಲದೆ ಉಳಿದ ದೈವಗಳಿಗೆ ಉಂಟೇ ರಾಮನಾಥ. ನೀನಲ್ಲದೆ ಮತ್ತಾರಿಗೆ ಸಾಧ್ಯನೋಯಪ್ಪ? ಇದು ಸಾಮಾನ್ಯದನ ಇದು ಮಾಡ್ತಕ್ಕಂಥ ಕಾರ್ಯ? ಈ ವಿಸ್ಮಯ ಅದ ಇದು. ಅದಕ್ಕೆ ಪ್ರತಿಯೊಂದನ್ನು ನೋಡಿದಾಗ ಆಶ್ಚರ್ಯ ಪಡಬೇಕು ಜೀವ, ವಿಸ್ಮಯ ಪಡಬೇಕು ಜೀವ. ನಾವು ಎಂದಾದರೂ ಕೂಡ ನಮಗೆ ಎಷ್ಟೊಂದವ ನಮ್ಮ ಜೀವನದೊಳಗೆ ವಿಸ್ಮಯ ಪಡ್ತಕ್ಕಂಥವುಗಳು ಇಲ್ಲವೇ ಇಲ್ಲ. ಯಾರೊಳಗಿನ ಆಶ್ಚರ್ಯದ ಭಾವ, ಇದು ಅದ್ಭುತ ಅಂತ ಕಣ್ಣು ಅರಳಿಸ್ಕೊಂಡು ನೋಡ್ತಕ್ಕಂಥ ಭಾವ ಸತ್ತೋಗ್ಯದೋ ಅವ ಜೀವಂತಿದ್ದ ಮನುಷ್ಯನೇ ಅಲ್ಲ ಅಂತಾರೆ. ನೋಡ್ಬೇಕು ಪ್ರತಿಯೊಂದನ್ನು ಕೂಡ. ನೀವು ನೋಡ್ರಿ, ಇವತ್ತು ಮುಂಜಾನೆ ಬೀಜ ಹಾಕ್ತೀರಿ, ನಾಳೆ ಮುಂಜಾನೆ ನೋಡಿದ್ರೆ 2 ಎಲೆ ಬರ್ತವೆ.
ನಾವು ಹಂಗೆ ನೋಡೋಂಗಿಲ್ಲ. ಎಲ್ಲಿ ಹೆಂಗೆ ಬಂದು ಇಷ್ಟು ಅದ್ಭುತ? ಮಣ್ಣು ಸೀಳ್ಕೊಂಡು ಯಾರೇನು ಅಗಳಿಟ್ಟಾರ ಅದಕ್ಕೆ? ಇಷ್ಟು ಮಣ್ಣು ಗಚ್ಚಿ ಗಚ್ಚಿ ಹಾಕಿ ತುಳಿದಿರ್ತೀವಿ, ಬೆಳಗಾಗಿ ಹೇಳೋದ್ರೊಳಗೆ 2 ಎಲೆ ಅದರೊಳಗಿಂದ ಬರ್ತಾವಲ್ಲ, ಎಂಥ ಸಾಮರ್ಥ್ಯ ಅದು! ಎಲ್ಲಿತ್ತು ಬೀಜ? ಒಣ ಬೀಜ ಇತ್ತು. ಆ ಒಣ ಬೀಜದೊಳಗೆ ಇಷ್ಟು ಶಕ್ತಿ ಎಲ್ಲಿತ್ತು? ಒಮ್ಮರ ಅನಿಸೋದು ನಮಗೆ, ಯಾಕೋ 2 ಎಲೆ ಬಂದಾವಂತೀವಿ ಅಷ್ಟೆ. ನಮ್ಮ ದೃಷ್ಟಿನೇ ಹಿಂಗದು. ಅನಿಸಿಲ್ಲ ನಮಗೆ. ಸಣ್ಣ ರಕ್ತದ ಕಣ ಒಂದು ಸರ್ವಾಂಗ ಸುಂದರವಾದ ಮಗುವಾಗಿ ನಿರ್ಮಾಣ ಆಗ್ತದಲ್ಲ, ಎಷ್ಟು ಸುಂದರ ರೀ ಆ ಮಗು! ಎಲ್ಲಿತ್ತದು? ಸಣ್ಣ ಒಂದು ರಕ್ತದ ಕಣ. ರಕ್ತದ ಕಣ ಹಿಂಗೆ ಬಿದ್ದರೆ ರಕ್ತದ ಹೆಂಟಿ. ಆದರೆ ಅದೇ ರಕ್ತದ ಕಣ, ಅದರ ಕಣ್ಣವ, ಕಿವಿಯದ, ಮೂಗದ, ಕಾಲವ, ಮತ್ತು ಎಲ್ಲೆಲ್ಲಿ ಏನೇನು ಇರಬೇಕು ಅವೇ ಅವು. 5 ಬೆರಳು ಹಿಂಗೆ ನೋಡಿದ್ರೆ ಎಷ್ಟು ಸುಂದರ ಮಗು ಹುಟ್ಟಿದ ಮೇಲೆ ನಮಗೆ ಎಂದಾರು ಅನಿಸದಂಗೆ, ಅರೇ ಒಂದು ರಕ್ತದ ಹನಿ, ಒಂದು ರಕ್ತದ ಹನಿ ಇಷ್ಟೊಂದು ಸುಂದರವಾದ ಮಗು ತಯಾರಾಗ್ಯದಂದ್ರೆ ಇದಕ್ಕಿಂತ ಹೆಚ್ಚಿನ ಪವಾಡ ಏನು ಬೇಕು ಹೇಳ್ರಿ? ಬೂದಿ ಮಂತ್ರಿಸ್ಕೊಟ್ರೆ ಅದು ಆಯಿತು, ಇದು ಮಂತ್ರಿಸ್ಕೊಟ್ರೆ ಅದು ಆಯಿತು ಅಂತೀವಲ್ಲ, ಅದಕ್ಕಿಂತ ಎಂಥ ದೊಡ್ಡದದ ಇದು ಪವಾಡ. ಒಂದು ರಕ್ತದ ಕಣ ಇಂಥ ಸುಂದರವಾದ ದೇಹವಾಗಿ ನಿರ್ಮಾಣ ಆಗ್ತದೆ. ಇದು ಪರಮಾತ್ಮನ ಅದ್ಭುತ ಅಲ್ಲೇನು? ಇದು ಪವಾಡ ಅಲ್ಲೇನಿದು? ಅದಕ್ಕೆ ಅಂಥ ಪವಾಡ ನೋಡ್ಲಿಕ್ಕೆ ನಮ್ಗೆ ಎಲ್ಲದು? ಏನು ಹುಡ್ತು? ಗಂಡು ಹುಡ್ತಾ? ಹೆಣ್ಣು ಹುಡ್ತು? ಕರ್ರಗದನ? ಇಷ್ಟರೊಳಗೆ ಹೋಗ್ತೀವಿ ನಮ್ಮ ಮನಸ್ಸು ಹೊರತಾಗಿ ಅಷ್ಟು ಅದ್ಭುತವಾದನ್ನು ನೋಡ್ತಕ್ಕಂತಹ ವಿಸ್ಮಯ ಪಡುವ ಮನಸ್ಸೇ ನಮಗಿಲ್ಲ. ಒಂದು ಸಣ್ಣ ಹೃದಯ ರೀ, ಇಷ್ಟು ಹೃದಯದ ಸುಮಾರು 25 ಎಕರೆ ಹೊಲಕ್ಕೆ ನೀರು ಹೊಡೆಯುವಷ್ಟು ಒಂದು ಪಂಪ್ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತದಂಥದ್ದು. ಎಷ್ಟು ಎಕರೆ? ಆದ್ರೆ ನಮ್ಮದ್ರೊಳಗೆ ಏನಾಯ್ತದ? ಹೃದಯ ಅದ ಅನ್ನೋದು ಗಮನಕ್ಕೆ ಇಲ್ಲ ಭಾಳ ಮಂದಿ. ಅದಕ್ಕೆ ಏನಾರ ಗಡ್ಬಡ್ ಮಾಡ್ತಂದ್ರೆ ಅದ ಅಂತ ನೆನಪು ಬರ್ತದೆ. ಅಂಥ ಒಂದು ರಕ್ತ ನಿರಂತರ ನಾವು ನೋಡಲಿ ಬಿಡಲಿ ರಕ್ತ ಹಿಂಗೆ ಓಡಾಡಿಸ್ತದ. ಇರೋದೊಂದು 5-6 ಲೀಟ್ರ್ ರಕ್ತಕ್ಕೆ ಎಷ್ಟು ಲೀಟ್ರ್ ರಕ್ತ ಅಣೆಕಟ್ಟಿ ನೀರು ತುಂಬಿದಂಗೆ ಓಡಾಡಿಸ್ತಿರ್ತದೆ ರಕ್ತ. ಅದು ಅಂತ ನಮ್ಮ ಕಣ್ಣು ನೋಡ್ತವೆ, ಕಿವಿ ಕೇಳ್ತವೆ, ಮಾತು ಬರ್ತವೆ, ಕಾಲು ನಡಿತವೆ, ಕೈ ಕೆಲಸ ಮಾಡ್ತವೆ. ಇಷ್ಟೆಲ್ಲ ಅದ್ಭುತವಾದ ಒಂದು ಮುಷ್ಟಿ ಹೃದಯ. ಎಷ್ಟು ದೊಡ್ಡದದ ಅದು! ಒಂದು ಮುಷ್ಟಿ ಹೃದಯ ಎಷ್ಟೋ HP ಮೋಟ್ರ್ ಕೆಲಸ ಮಾಡಲಾರ್ದಷ್ಟು ಕೆಲಸ ಮಾಡ್ತಿರ್ತದೆ. ಇಷ್ಟು ಜೀವಜಾಲಕ್ಕೆಲ್ಲ ಸಾಕ್ತಾ ಇರ್ತದಲ್ಲ ನಮಗೆ. ಸುಮ್ಮನೆ ಕರಡಿ ಮುಂದೆ ನಿಂದ್ರಿ, ಹೆಂಗಿದ್ದೀನೋ ಅಂತ ನೋಡಬೇಡ್ರಿ, ಇವಕ್ಕೆಲ್ಲ ನೋಡ್ಕೋತೋರು ನೀವು. ದೇವ್ರು ಇಷ್ಟು ಪ್ರಿಯ ಆಗ್ತಾನೆ ನಮಗೆ ಅಂದ್ರೆ ನೀವು ನೋಡ್ರಿ. ಕಣ್ಣು ನೋಡ್ರಿ, ಖಾಲಿ ದೊಡ್ಡವ ಸಣ್ಣವ ಹಂಗವ ಹಿಂಗವ ನೋಡಬೇಡ್ರಿ. ಕಣ್ಣು ಅವ ಇಲ್ಲ ನೋಡ್ರಿ. ಕಣ್ಣು ಎಷ್ಟು ಚಂದವ ನೋಡ್ರಿ. ಆ ಕಣ್ಣಿಗೆ ಯಾರ ಪೆಟ್ಟು ತಿಂದವ್ರು ಅದಾರ? ಯಪ್ಪ, ಎಂದು ಕಣ್ಣಿಗೆ ಪೆಟ್ಟು ಬೀಳಂಗಿಲ್ಲ. ಭಾಳ ಅಕಸ್ಮಾತ್ ಅದು. ಏನಾರ ಹಿಂಗೆ ಒಂದು ಸೊಳ್ಳೆ ಅಂತಂದ್ರೂ ಕಣ್ಣು ಪಟ್ಟನೆ ಮುಚ್ಕೋತದ. ಆ ಡಬ್ಬಿಯರ ಎಷ್ಟು ಸುಂದರ ಅದು ನೋಡಿರಿ. ಎಷ್ಟು ಚಂದ ಮುಚ್ಚಿದ್ರೆ ಎಷ್ಟು ಚಂದ, ತೆರೆದ್ರೆ ಎಷ್ಟು ಚಂದ. ಕಷ್ಟ ಬಂದು ಕೂಣ ಹುಳ ಬಂದು ಕೂಣ ಟಪ್ನೆ ಮುಚ್ತದೆ. ಏನಾರ ಕೊಟ್ಟಿರವ ನೀವು ಮಾಡೋಕ್ಕೆ? ಅಗ್ಸಲ್ಲ, ಎಂಥ ಚಂದ ಅಗ್ಸಲ್ಲ, ಏನೂ ಕೊಟ್ಟಿಲ್ಲ. ನಮ್ದು ಏನಾರ ಅದ ಇದ್ರೊಳಗೆ, ನಮ್ಮ ಏನತ್ತದ ಏನಾರ ಇದ್ರೊಳಗೆ. ಎಂಥ ಚಂದ ಕಣ್ಣು, ಮೂಗು ಗಾಳಿ ಹೋಗಷ್ಟೇ, ಬೇರೆ ಏನು ಹೋಗಂಗಿಲ್ಲ ಅದ್ರೊಳಗೆ. ಮತ್ತು ಅಲ್ಲಲ್ಲಿ ರಕ್ಷಣಾ ಕೋಟೆಗಳು ಹಿಂಗೆ ಸುಮ್ಮನೆ ಹಿಂಗೆ ತರದು ನೋಡಿದ್ರೆ, ಸುಮ್ಮನೆ ಒಂದು ಹೊಕ್ಕಳು ನಾಭಿ ನೋಡಿದ್ರೆ, ಇವತ್ತು ಡಾಕ್ಟರ್ಸ್ ನಾಭಿಯಿಂದನೇ ಎಷ್ಟು ಆಪ್ರೇಷನ್ಸ್ ಮಾಡ್ತಾಯಿದ್ದಾರೆ. ಪೂರ್ಣ ಈ ಒಂದು ನಾಭಿ ಇಡೀ ಶರೀರವನ್ನು ನಮಗೆ ತೋರಿಸ್ಕೊಡ್ತಕ್ಕಂಥ ಏನು ಅದ್ಭುತ ರೀ. ಮತ್ತು ಅದಕ್ಕೆ ಧಕ್ಕೆ ಆಗಲಾರ್ದಂಗೆ, ಮಣ್ಣು ಹೋಗಲಾರ್ದಂಗೆ, ಉಸುಕು ಹೋಗಲಾರ್ದಂಗೆ ಎಷ್ಟು ಚಂದ. ಒಂದು ಕಿವಿ ಅದಂದ್ರೆ 8 ಕೋಟಿ ಅದಕ್ಕೆ. ಒಂದೊಂದು ನೀವು ನೋಡ್ತಾ ಹೋಗ್ರಿ. ಕಣ್ಣಿನ ರೆಪ್ಪೆ ಯಾರ ಕುಂತು ಮಾಡ್ಲಿಕ್ಕೆ ಬರ್ತದೆ ಇಷ್ಟು ಚಂದ? ಯಾವ ಕಲಾಕಾರಗಾರ? ಒಮ್ಮರ ಕಲಾಕಾರನ ಅದ್ಭುತ ಶಕ್ತಿ ನೋಡಿ ಆಶ್ಚರ್ಯಪಟ್ಟು ಕೈ ಮುಗಿದೀವ ನಾವು. ಹಂಗೆ ಎಲ್ಲಿ ಮುಗಿತೀವಿ? ಅವ್ರಿಗೆ ನೀಟ್ ಮೂಗದ, ನಮ್ಮದು ಮುಕ್ಕುಡು ಮೂಗದ. ಅವ್ರ ಕಣ್ಣು ನೋಡಿದ್ರೆ ಬಟ್ಟಲು ಕಣ್ಣವ, ನಮ್ಮದು ನೋಡಿದ್ರೆ ಇಟ್ಟೇ ಕಣ್ಣು ಕೊಡೋದು ಕೊಟ್ಟು ದೇವ್ರು ಹಿಂಗೆ ಕೊಟ್ಟಾನಂತ. ಒಂದರ ಚಲೋಂದು ನೋಡ್ಬೇಕು ಒಂದಿನಾರ. ಇಷ್ಟು ಚಂದ ಕೊಟ್ಟಾನ ದೇವರು ಈ ದೇಹದೊಳಗೆ. ಒಂದು ಸಲನೂ ಕೂಡ ನಾವು ನೋಡಿಲ್ಲ. ಏನೆಲ್ಲ ಕಲಸಿ ಏನೆಲ್ಲ ಉಣಬಾರ್ದು, ವಿರೋಧಿ ಊಟಗಳು ಎಷ್ಟೊಂದು ಕಲಸಿ ಹೊಡಿತೀವಿ. ಒಳಗೆ ಹೋದ್ಮೇಲೆ ಎಷ್ಟು ಚಂದ ರಕ್ತನೇ ಆಯ್ತದ. ಹಂಗೇನ್ರ ಮಿಕ್ಸಿದಾಗ ಹಾಕಿದ್ರೆ ರಕ್ತ ಆಗೋದು ಆಗ್ಯದೇನೆಂದಾರ? ನೀವೇನೇನು ಉಣ್ತೀರದಲ್ಲ ಮಿಕ್ಸಿದಾಗ ಹಾಕಿ ತೆಗೀರಿ ಹೊರಗೊಮ್ಮ, ರಕ್ತ ಆಗ್ತದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಏನೆಲ್ಲ ನೋಡ್ರಿ ನೀವು. ದೇವರು ಒಬ್ಬ ದೊಡ್ಡ ವಿಜ್ಞಾನಿ ಅದಾನ. ಅವನ ಜಾಣ್ಮೆಗೆ ನಾವು ಒಂದು ಸಲನೂ ಆಶ್ಚರ್ಯಪಟ್ಟಿಲ್ಲ. ಆಶ್ಚರ್ಯಪಟ್ಟು ಅವನ ಅದ್ಭುತಕ್ಕೆ ಕೈ ಮುಗಿದು ಹಣೆ ಮುಗಿಯುವುದೇ ನಾವು ಅವನಿಗೆ ಸಲ್ಲಿಸ್ತಕ್ಕಂತಹ ಪೂಜೆ ಪ್ರಾರ್ಥನೆ. ಮತ್ತೇನಲ್ಲ ಅದಕ್ಕೆ
ಪೂಜೆ ಪ್ರಾರ್ಥನೆ ಅಂದ್ರೆ ಮತ್ತೇನಲ್ಲ, ಸುಮ್ಮನೆ ಏನು ಕೊಟ್ಟಾನ ಬಿಟ್ಟಾನ ನೋಡ್ರಿ, ಎಷ್ಟು ನಮಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಬಿಟ್ಟು ಬಿಡ್ರಿ. ಇಂತಹ ಶರೀರ ಕೊಟ್ಟಾನಲ್ಲ, ಇದಕ್ಕಿಂತ ಮತ್ತಿನ್ನೇನು ಕೊಡಬೇಕು? ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶರೀರ ಕೊಟ್ಟಾನ. ಈ ಶರೀರದ ಮೇಲೆ MBBS ತಗೋರಿ, MD ತಗೋರಿ, DM ತಗೋರಿ, ಎಲ್ಲ ತಗೋರಿ, ಯಾವ್ಯಾವ ಡಿಗ್ರಿಗಳು ತಗೋತೀರಿ. ಪ್ರಕೃತಿ ಮೇಲೇ ಎಲ್ಲ ಡಿಗ್ರಿಗಳು, ಎಲ್ಲ ಸಂಶೋಧನಾ ಕೇಂದ್ರಗಳು, ಎಲ್ಲ ಶಾಣ್ಯರು, ಮತ್ತೆಲ್ಲ ಧಿಮಾಕ್ ಮಾಡೋರು. ಅದ್ರ ಒಬ್ಬನೇ ಮರ್ತು ಮತ್ತೆಲ್ಲನ ಅಂತ ಕೇಳ್ತಾರೆ, ಇಟ್ಟೆಲ್ಲ ಕೈಯಾಗಿ ಹಿಡಿದು. ಇನ್ನೇನು ಹೇಳಬೇಕು? ಎಲ್ಲ ನಾನು ಅದಕ್ಕೆ ಇನ್ನೇನು ಸಾಕ್ಷಿ ಕೊಡಬೇಕು? ದೇವರು ಎಲ್ಲದಾನ ಅಂತ ಹೇಳೋದಕ್ಕೆ. ಅದಕ್ಕೆ ಇಂಥ ಒಂದು ಆಶ್ಚರ್ಯ ನೋಡಲಿಕ್ಕೆ ಪ್ರಾರಂಭಿಸಿದ್ದೀವಿ ಅಂತ ಕೇಳಿದ್ರೆ, ಎಲ್ಲೆಲ್ಲೂ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅನ್ನೋದು ಬಸವಣ್ಣವ್ರಿಗಷ್ಟೇ ಕಂಡಿದ್ದಲ್ಲ. ಈ ದೃಷ್ಟಿಕೋನ ಇಟ್ಕೊಂಡು ಹುಡುಕಿದೀವಿ ಅಂದ್ರೆ ನಮಗೂ ಕೂಡ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಪ್ರತಿಯೊಂದರಲ್ಲಿಯೂ ಕೂಡ ದೇವರು ಕಾಣಿಸೋಕ್ಕೆ ಪ್ರಾರಂಭ ಆಗ್ತಾನೆ. ಹಾಗೆ ಮಹಾದೇವಿ ನೋಡ್ತಾ ನೋಡ್ತಾ ಪ್ರಕೃತಿಯಲ್ಲಿ ಇಷ್ಟ ಆನಂದಿತಳಾಗಿ ಬರ್ತಾ ಇದ್ದಾಳೆ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ನಿಂಬೆ ಹಣ್ಣಿಗೆ ಹುಳಿ ನೀರು ತಂದು ಯಾರು ಹಾಕ್ಯಾರ? ಅದ್ರಲ್ಲಿ ಏನಾರ ಬೇರೆ ಟ್ಯಾಂಕರ್ ಇತ್ತೇನು? ಇರಲಿಲ್ಲ. ಹುಳಿ ನೀರು, ಇಂಥವಕ್ಕೆಲ್ಲ ಹುಳಿ ನೀರು. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರು ಯಾರಯ್ಯ. ಎಂಥ ರುಚಿ ಕಬ್ಬು, ಅದರ ಬೆಲ್ಲ, ಅದರ ಸಕ್ಕರೆ, ಮಾವು, ಇವಕ್ಕೆಲ್ಲ ಸಿಹಿ ನೀರು ಯಾರ ಬೇರೆ ಟ್ಯಾಂಕ್ನ ತಂದು ಹಾಕ್ಯಾರ? ಹಾಕಿಲ್ಲ. ಕಳವೆ ರಾಜ ಅನ್ನ ಶಾಲನ್ನಕ್ಕೆ ಮಹಾದೇವಿ, ಅಕ್ಕ ಮಹಾದೇವಿಯ ಈ ಪರಿಸರ ಜ್ಞಾನನೂ ಕೂಡ ಭಾಳ ಅದ್ಭುತ. ಕಾವ್ಯದ ಜ್ಞಾನ, ಸಾಹಿತ್ಯದ ಶಬ್ದದ ಜ್ಞಾನನೂ ಅಷ್ಟೇ ಅದ್ಭುತ, ಜೊತೆಗೆ ಪರಿಸರದ ಜ್ಞಾನನೂ ಅಷ್ಟೇ ಅದ್ಭುತ. ಮಹಾ ದೊಡ್ಡ ವಿಜ್ಞಾನಿ ಆಕೆಯೂ ಕೂಡ. ಖಗೋಳಶಾಸ್ತ್ರಜ್ಞರು ಕೂಡ ಹೇಳದೇ ಇರತಕ್ಕಂಥ ಮಾತುಗಳು ಅಕ್ಕ ಮಹಾದೇವಿ ಹೇಳಿರೋದು ನಮ್ಮ ನಾಗಲೋಟಿ ಮಠರು ಹೇಳ್ತಿದ್ರು. ಸುಡುವುದರೊಳಗೆ ಸುಡದಿರುವ ಒಂದು ನೆಲೆ ಅದ ಬೂದಿಯ ಕಂಡೆ ಅಂತಕ್ಕಂಥ ವಚನ ಹೇಳುವಾಗ ಅಕ್ಕ ಮಹಾದೇವಿ ನಿಜಕ್ಕೂ ಭಾಳ ದೊಡ್ಡ ವಿಜ್ಞಾನಿ ಅಂತ ಹೇಳಿದರು. ಸಾಮಾನ್ಯ ಶಕ್ತಿ ಅಲ್ಲದು, ಪರಿಪೂರ್ಣವಾಗಿರ್ತಕ್ಕಂತಹ ಚೇತನ. ಒಗರೊಗರು ಇರ್ತದಲ್ಲ, ಆ ಒಗರೊಗರು ಶಾಲನಕ್ಕೆ, ಕಳವೆಗೆ, ಇವಕ್ಕೆಲ್ಲ ಒಗರು ನೀರು ಯಾರು ಹಾಕಿದ್ರು? ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದುದಕವ ನೆರೆದವರಾರಯ್ಯ. ಇಲ್ಲೇ ಬೇವಿನ ಗಿಡ ಇರ್ತದೆ, ಇಲ್ಲೇ ಮಾವಿನ ಗಿಡ ಇರ್ತದೆ, ಇಲ್ಲೇ ಮಲ್ಲಿಗೆ ಗಿಡ ಇರ್ತದೆ. ಒಂದೇ ಸಲ ಮಳೆ ಬೀಳ್ತದೆ, ಒಂದೇ ಆಕಾಶದಿಂದ ಬೀಳ್ತದೆ. ಏನು ಬೇರೆ ಬೇರೆ ಅದ ಏನೆಲ್ಲರು? ಅದಕ್ಕೊಂದು ಸ್ವಲ್ಪ ಬೇರೆ, ಇದಕ್ಕೊಂದು ಸ್ವಲ್ಪ ಬೇರೆ, ಕೆಂಪುದೊಂದು, ಬಿಳಿದೊಂದು, ಹಸಿರುದೊಂದು ಎಂದರ ಬಿದ್ದದ? ಎಂದೂ ಬಿದ್ದಿಲ್ಲ. ಅದರೊಳಗೆ ಎಷ್ಟೆಂದ ಕಂಡುಕೋತಾಳೆ. ನಾವು ನೋಡಿವಿದು, ನಾವೇನು ನೋಡಿಲ್ಲ, ನಮಗೆ ಎಂದೂ ಅನಿಸಿಲ್ಲೇ. ಅದೇ ಮಳೆಯಿಂದ ಮಲ್ಲಿಗೆ ಹೂವನ್ನು ಹೊರಳ್ಯದ, ಅದೇ ನೀರಿನ ಮಳೆಯಿಂದ ಬೇವಿನ ಹೂವನು ಆಗ್ಯದ ಅಂತ ಎಂದೂ ಅಂದ್ಕೊಂಡಿಲ್ಲನೇ. ನಾವು ಅಂದ್ಕೊಂಡಿವ ಎಂದಾರ? ಪ್ರಾಮಾಣಿಕವಾಗಿ ನೋಡಿದ್ರೆ ಅಂದ್ಕೊಂಡಿಲ್ಲ. ಆದರೆ ಇನ್ನು ಮುಂದೆ ಅಂದ್ಕೊಳ್ಳಿಲ್ಲಾರ್ದು ಭಾಳ ತಪ್ಪಾಯಿತು. ಇನ್ನು ಮುಂದೆ ಪ್ರಕೃತಿಯನ್ನು ಕಣ್ಣು ತೆರೆದು ನೋಡೋದು ಕಲಿಬೇಕು. ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವು ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನ ಏನು ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು ತನ್ನ ಪರಿ ಬೇರೆ. ಆಕೆ ಒಬ್ಬ ವಿಜ್ಞಾನಿಯಾಗಿ ಮಾತಾಡ್ತಾಳೆ. ಈ ಎಲ್ಲ ಜಗತ್ತಿನ ತುಂಬಾ ಇದ್ದರೂ ಕೂಡ ಅವನ ಇರುವಿಕೆನೇ ಬೇರೆ ಅದ, ಅವನ ರೀತಿನೇ ಬೇರೆ ಅದ. ಈ ಎಲ್ಲ ಹುಳಿ, ಸಿಹಿ, ಓಗರ, ಪರಿಮಳ ನಾಲ್ಕಕ್ಕೂ ಒಂದೇ ಭೂಮಿ, ಒಂದೇ ಜಲ ಇದ್ದರೂ ಕೂಡ ಅವರಲ್ಲಿ ಹೆಂಗೆ ಗುಣಗಳಲ್ಲಿ ವ್ಯತ್ಯಾಸ ಇದೆನೋ ಅದೇ ರೀತಿಯಾಗಿ ಎಲ್ಲದರಲ್ಲಿ ಇದ್ದರೂ ಕೂಡ, ಎಲ್ಲದಕ್ಕೂ ತಾನೇ ಕಾರಣೀಭೂತನಾಗಿದ್ದರೂ ಕೂಡ, ಎಲ್ಲರೊಳಗೊಂದಾಗಿದ್ದರೂ ಕೂಡ ಅವನ ರೀತಿ ಬೇರೆ. ಎಲ್ಲ ವೈವಿಧ್ಯತೆಯಲ್ಲಿಯೂ ಕೂಡ ಏಕನಾಗಿರ್ತಕ್ಕಂಥ ಅವನು. ಇನ್ನು ವಿಜ್ಞಾನಿಗಳು ಈಳೆ, ನಿಂಬೆ, ಮಾವು, ಇದ್ರ ಬೀಜದಾಗ ಏನಿತ್ತು, ಇದ್ರ ಬೀಜದಾಗ ಏನಿತ್ತು ಅವರೆಲ್ಲ ಹೇಳ್ತಾರೆ. ವಿಜ್ಞಾನಿಗಳು ಯಾಕೆ ಹಿಂಗಾಗ್ಯದ ಅಂತ ಹೇಳ್ತಾರೆ, ಇದು ಹೆಂಗಾಯಿತು ಅಂತ ಹೇಳ್ತಾರೆ ಅವರು. ಆದರೆ ಇದು ಹಿಂಗೆ ಯಾಕಾಯಿತು ಅಂತ ಹೇಳಂಗಿಲ್ಲ, ನೆನಪಿಡ್ರಿ.